ಸಂಪುಟ ವಿಸ್ತರಣೆಗೆ ಖುದ್ದು ಅಖಾಡಕ್ಕಿಳಿದ ರಾಹುಲ್ ಗಾಂಧಿ. ಎರಡನೇ ಹಂತದ ಸಂಪುಟ ವಿಸ್ತರಣೆಗೆ ರಾಹುಲ್ ಗಾಂಧಿ ಲೆಕ್ಕಾಚಾರ. ಈಗಾಗಲೇ ಎರಡನೇ ಬಾರಿ ಪಟ್ಟಿ ಪರಿಷ್ಕರಣೆಗೆ ಸೂಚನೆ. ಡಿಕೆಶಿ ಸಿದ್ದರಾಮಯ್ಯ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಕೊಡದ ರಾಹುಲ್. ಸಂಪುಟಕ್ಕೆ ಯಾರನ್ನು ಸೇರಿಸಿಕೊಳ್ಬೇಕು ಎಂಬುದಕ್ಕೆ ಸರ್ವೆ. ತಮ್ಮದೇ ಆದ ತಂಡದಿಂದ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಸರ್ವೆ. 2028ರಲ್ಲಿ ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರೋಕೆ ರಣತಂತ್ರ. ಹೊಸ ಮುಖಕ್ಕೆ ಮಣೆ. ಹೊಸ ಸಮೀಕರಣಕ್ಕೆ ನುಗ್ಗಿರುವ ಹೈಕಮಾಂಡ್. ಮುಂದಿನ ಸೋಮವಾರ ಅಂತಿಮ ಪಟ್ಟಿ ಬಿಡುಗಡೆಗೆ ಸಿದ್ಧತೆ. ಈಗಾಗಲೇ 2 ಪಟ್ಟಿ ತೊಗೊಂಡು ಹೋಗಿದ್ರು, ಬಟ್ ಅದಕ್ಕೆ ಒಪ್ಕೊಂಡಿರಲಿಲ್ಲ. ಈಗ ಅದು ಹೊಸ ಸಮೀಕರಣ ಅಂತೆ. ಆ ಮುಖಾಂತರವಾಗಿ ಆಯ್ಕೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೊಸ ಮುಖಗಳಿಗೆ ಮಣೆ ಹಾಕೋದು, ಹೊಸ ತಂತ್ರಗಾರಿಕೆನ ಮಾಡೋದು, ಇದು ಪ್ಲಾನ್ ಆಗಿರೋದು ಕಾಂಗ್ರೆಸ್ನವರದ್ದು. ಮತ್ತು ಈ ಮುಖಾಂತರವಾಗಿ 2028ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋ ಥರದಲ್ಲಿ ನೋಡ್ಕೊಳ್ಬೇಕು. ಹಾಗಾಗಿ ಒಂಚೂರು ಚೇಂಜಸ್ ಮಾಡಬೇಕು. ಮೊದಲಿಂದ ಕಾಂಗ್ರೆಸ್ನಲ್ಲಿ ಒಂದೇ ಥರದ ನಿಲುವುಗಳಿದೆ. ಅದನ್ನು ಕಾಲಕ್ಕೆ ತಕ್ಕಂಗೆ ಎಲ್ಲ ಅಪ್ಡೇಟ್ ಆಗ್ತಿದ್ದಾರಲ್ಲ, ನಾವು ಅಪ್ಡೇಟ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ. ಮುಂದಿನ ಸೋಮವಾರ ಅಂತಿಮ ಪಟ್ಟಿ ಬಿಡುಗಡೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಈಗ ಈ ಸಂಪುಟ ವಿಸ್ತರಣೆಗೆ ರಾಹುಲ್ ಗಾಂಧಿ ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ. ಹೊಸ ಸಮೀಕರಣ ಏನಿದು? ಹೊಸ ಸಮೀಕರಣ ನೋಡಿ. ಈಗ ಈ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಸುಮಾರು ದಿನದಿಂದ ಸರ್ಕಸ್ ನಡೀತಾನೆ ಇದೆ. ಈ ಆಯ್ಕೆ ಹಿಂಗಾಗತ್ತೆ ಅನ್ನೋದು ಎಲ್ರಿಗೂ ಇರುವಂಥ ಕುತೂಹಲ. ಇನ್ನೊಂದು ಕಡೆಯಲ್ಲಿ ನಮ್ಮನ್ನು ಆಯ್ಕೆ ಮಾಡ್ತಾರಾ ಇಲ್ವಾ ಅನ್ನೋದೇ ಪ್ರಶ್ನೆ. ಸೊ ಹಾಗಾಗಿ ಹೊಸ ರೂಲ್ಸ್ ಅಂತೆ. ಈಗ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಈಗ ಹೊಸ ಸಮೀಕರಣ ಅಂತ ಹೇಳ್ತಾ ಇದ್ದಾರೆ. ಇದು ಹೆಂಗೆ ವರ್ಕ್ ಆಗ್ಬೋದು? ಮಿತಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳು, ಒತ್ತಡಗಳು ಹೆಚ್ಚಾಗ್ತಾ ಇದ್ರು. ಹೈಕಮಾಂಡ್ ಮಾತ್ರ ಸೈಲೆಂಟ್ ಆಗಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅಂದ್ರೆ ಯಾವ ವಿಚಾರವನ್ನ ಇಟ್ಕೊಂಡು ಹೈಕಮಾಂಡ್ ನಾಯಕರು ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಹೆಚ್ಚಾಗಿ ಮಾಡ್ತಾ ಇರೋಂಥದ್ದು. ಅಂದ್ರೆ ಒಂದು ಕಡೆ ಈಗಾಗಲೇ ಸಿಎಂ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದಂತಹ ಹರಿಪ್ರಸಾದ್ ಅವರು ದೆಹಲಿಗೆ ಹೋಗಿದ್ರು. ತಮ್ಮದೇ ಆದಂತ ಒಂದು ಪಟ್ಟಿಯನ್ನ ಹೈಕಮಾಂಡ್ ನಾಯಕರ ಮುಂದಿಟ್ಟು ಇಂಥವರಿಗೆ ಸಚಿವ ಸ್ಥಾನ ನೀಡಬೇಕು ಎಂಬ ಮಾಹಿತಿಯನ್ನ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿದ್ರು. 1-2 ಬಾರಿ ಹೋಗಿ ಬಂದ್ರು ಕೂಡ ಹೈಕಮಾಂಡ್ ನಾಯಕರು ಯಾವುದೇ ಒಂದು ಸಂದೇಶವನ್ನಾಗ್ಲಿ, ಯಾವುದೇ ಒಂದು ಫೈನಲ್ ಆಗಿ ಪಟ್ಟಿಯನ್ನ ಫೈನಲ್ ಮಾಡೋದ್ರಲ್ಲಿ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಕೊಡ್ಲಿಲ್ಲ. ಜೊತೆಗೆ ಯಾವ ವಿಚಾರಕ್ಕೆ ಇದನ್ನ ಪರಿಷ್ಕರಣೆ ಮಾಡಿದ್ರು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರೋಂಥದ್ದು. ಅಂದ್ರೆ ಒಂದಿಷ್ಟು ಹೆಸರುಗಳನ್ನ ಹೈಕಮಾಂಡ್ ನಾಯಕರ ಮುಂದಿಟ್ಟಂತ ಸಂದರ್ಭದಲ್ಲಿ ಭವಿಷ್ಯದ ಪಕ್ಷದ ದೃಷ್ಟಿಯಿಂದ ನಾಯಕರಿಗೆ ಮಣೆ ಹಾಕ್ಬೇಕು ಎಂಬ ಸಂದೇಶವನ್ನ ಇಟ್ಟು ಇದನ್ನ ಪರಿಷ್ಕರಣೆ ಮಾಡಿ ಎಂಬ ವಿಚಾರವನ್ನ ಹೇಳಿ ಕಳಿಸಿದ್ರು. ಮತ್ತೊಂದು ಪಟ್ಟಿಯನ್ನು ತೆಗೆದುಕೊಂಡು ಹೋದಾಗ್ಲೂ ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರು ಮತ್ತೆ ಸಭೆಗಳ ಮೇಲೆ ಸಭೆ ಮಾಡಿದ್ರು. 1-to-1 ಮೀಟಿಂಗ್ ಅನ್ನ ಮಾಡಿದ್ರು. ಅಂದ್ರೆ ಸಿಎಂ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಮೀಟಿಂಗ್ ಅನ್ನ ಮಾಡಿದ್ರು. ಮೀಟಿಂಗ್ ಆದ್ರೂ ಕೂಡ ಇನ್ನೇನು ಗ್ರೀನ್ ಸಿಗ್ನಲ್ ಸಿಕ್ತು, ಆ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಯ್ತು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಆದ್ರೆ ಕೊನೆ ಹಂತದಲ್ಲಿ ಮತ್ತೆ ಮುಂದೂಡಲ್ಪಟ್ಟಿತ್ತು. ಅದು ಸಾಕಷ್ಟು ಚರ್ಚೆಗೂ ಕಾರಣ ಆಗ್ತಾ ಇದೆ. ಅಂದ್ರೆ ಒಂದು ಕಡೆ ಪಕ್ಷ ಸಂಘಟನೆ ಸೇರಿದಂತೆ 2028ರ ವಿಧಾನಸಭಾ ಚುನಾವಣೆ ಟಾರ್ಗೆಟ್ ಅನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲೇಬೇಕು, ಅಧಿಕಾರದ ಪಟ್ಟ ಹಿಡಿಬೇಕು ಅನ್ನೋದು ಕೂಡ ಹೈಕಮಾಂಡ್ ನಾಯಕರು ಈಗಲಿಂದಲೇ ಪ್ಲಾನ್ ಮಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಅನುಕೂಲವಾಗುವಂತಹ ನಾಯಕರಿಗೆ ಸಚಿವ ಸ್ಥಾನ ಕೊಟ್ರೆ ಒಂದು ಕಡೆ ಪಕ್ಷ ಸಂಘಟನೆ, ಮತ್ತೊಂದು ಕಡೆ ಮುಂಬರುವಂತಹ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಹಾಗೂ 28ರ ವಿಧಾನಸಭಾ ಚುನಾವಣೆ, ಈ ಮೂರು ವಿಚಾರಗಳನ್ನ ಇಟ್ಕೊಂಡು ಹೈಕಮಾಂಡ್ ನಾಯಕರು ಸಚಿವ ಸ್ಥಾನ ಕೊಡಬೇಕು ಅನ್ನೋದು ಈಗ ಸ್ಪಷ್ಟವಾಗಿ ಹೇಳಿರುವಂತದ್ದು. ಹಾಗಾಗಿ ಖುದ್ದು ರಾಹುಲ್ ಗಾಂಧಿ ಅವರೇ ಅಖಾಡಕ್ಕಿಳಿದು ಯಾರಿಗೆ ಸಚಿವ ಸ್ಥಾನ ಕೊಡಬೇಕು, ಯಾರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಎಂಬ ವಿಚಾರಕ್ಕಾಗಿ ಈಗ ಖುದ್ದು ಸೈಲೆಂಟ್ ಆಗಿ ಸರ್ವೆಯನ್ನ ಮಾಡಿಸ್ತಾ ಇರುವಂತದ್ದು. ಈಗಾಗಲೇ ಸರ್ವೆ ಮಾಡಿದಂತ ವರದಿಯನ್ನ ಈಗಾಗಲೇ ರಾಹುಲ್ ಗಾಂಧಿ ಪಡೆದಿದ್ದಾರೆ ಎಂಬ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅಂದ್ರೆ ಈಗ ರಾಜ್ಯದಲ್ಲಿ ಇರುವಂತಹ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಯಾರ ಒತ್ತಡಕ್ಕೂ ಮಣಿಯದೆ ಶಾಸಕರ ಯಾರು ಪಕ್ಷ ಸಂಘಟನೆ ಮಾಡ್ತಾರೆ, ಮುಂಬರುವ ಚುನಾವಣೆಗಳಲ್ಲಿ ಯಾರು ತೊಡಗಿಸ್ಕೊತಾರೆ ಅಂತವರಿಗೆ ಕೊಡಬೇಕು ಅನ್ನೋದು ಈಗಾಗಲೇ ರಾಹುಲ್ ಗಾಂಧಿ ಸೇರಿದಂತೆ ಹೈಕಮಾಂಡ್ ನಾಯಕರು ಲೆಕ್ಕಾಚಾರ ಕೂಡ ಆಗಿರುವಂತದ್ದು. ಈಗಾಗಲೇ ಒತ್ತಡಕ್ಕೆ ಮಾಡಿದಂತ ಸಂದರ್ಭದಲ್ಲಿ
ಮತ್ತೆ ಇನ್ನು 2 ವರ್ಷಗಳ ಕಾಲ ಚುನಾವಣೆ ಇದೆ. ಚುನಾವಣೆ ಮುಗಿದ ಬಳಿಕ ಪಕ್ಷ ಸಂಘಟನೆ ಸೇರಿದಂತೆ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು. ಹಾಗಾಗಿ ಒತ್ತಡಕ್ಕೆ ಮಣಿಯದಂತೆ ಅವಕಾಶ ಕೊಡಬೇಕು, ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅನ್ನೋದು ಒಂದು ಕಡೆ ರಾಹುಲ್ ಗಾಂಧಿ ಅವರು ದೃಢ ನಿರ್ಧಾರ ಮಾಡಿದಂತೆ ಕಾಣ್ತಾ ಇರುವಂತದ್ದು. ಹೀಗಾಗಿ ಸರ್ವೆಯಲ್ಲಿ ಬಂದಂತಹ ಹೆಸರುಗಳಿಗೆ ಮಣೆ ಹಾಕೋದಕ್ಕೆ ಈಗ ಹೈಕಮಾಂಡ್ ನಾಯಕರು ಮುಂದಾಗ್ತಾ ಇದ್ದಾರೆ. ಅದನ್ನು ಒಂದು ರಾಹುಲ್ ಗಾಂಧಿ ಅವರೇ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇರೋದ್ರಿಂದ ಎಲ್ಲ ಒಂದು ಕಡೆ ಹೈಕಮಾಂಡ್ ನಾಯಕರು ಯಾವ ಒಂದು ಒತ್ತಡಕ್ಕಾಗ್ಲಿ ಯಾವ ಒಂದು ಕಸರತ್ತಿಗಾಗ್ಲಿ ಬಗ್ತಾ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ಹಿಂದೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗ್ಬೋದು, ಎಐಸಿಸಿ ಇಂದ ಹೋದಂತ ಒಂದು ಲಿಸ್ಟ್ ಅನ್ನ ತೆಗೆದುಕೊಂಡು ಫೈನಲ್ ಮಾಡ್ತಾ ಇದ್ರು. ಒಂದಿಷ್ಟು ಯಾರು ಒತ್ತಡವನ್ನ ಹಾಕ್ತಾರೆ ತಮ್ಮ ಆಪ್ತರಿಗೆ ಮಣೆ ಹಾಕದಂತ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಅವಕಾಶ ಸಿಗ್ತಾ ಇತ್ತು. ಆದ್ರೆ 2ನೇ ಬಾರಿ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಆ ರೀತಿ ಆಗ್ಬಾರ್ದು ಎಂಬ ವಿಚಾರವನ್ನ ಇಟ್ಕೊಂಡು ಪಕ್ಷ ಸಂಘಟನೆ ಆಗ್ಲೇಬೇಕು ಎಂಬ ದೃಷ್ಟಿಯಿಂದ ಈಗ ರಾಹುಲ್ ಗಾಂಧಿ ಅವರು ಸರ್ವೆ ಮಾಡಿಸಿ ಆ ಮೂಲಕ ಈಗ ಸಚಿವ ಸ್ಥಾನ ಸಂಪುಟವನ್ನ ಭರ್ತಿ ಮಾಡಬೇಕು, ಅಂತವರಿಗೆ ಅವಕಾಶ ಕೊಡಬೇಕು ಅನ್ನೋದು ಕೂಡ ಈಗ ಮುಂದಾಗ್ತಾ ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮ ಡೀಟೇಲ್ಸ್ಗೆ.